ನಿಮಗೆ ಏನು ಓದಬೇಕು, ಏನು ಪರ್ಟಿಕ್ಯುಲರ್ ಸೋರ್ಸ್. ಈಗ ನೋಡ್ತಿದ್ದೀರಾ ಆನ್ಲೈನ್ ಅಲ್ಲಿ ಇನ್ಫಾರ್ಮೇಶನ್ ಓವರ್ಲೋಡ್, ಇನ್ಫಾರ್ಮೇಶನ್ ಫ್ಲಡ್. ಯಾವ್ದು ಚಾಯ್ಸ್ ಮಾಡ್ಕೋಬೇಕು, ಯಾವ್ದು ಬಿಡಬೇಕು ಗೊತ್ತಾಗಲ್ಲ. ನಾವೆಲ್ಲ ಹಿಂದೆ ಓದ್ಬೇಕಾದ್ರೆ ನಮಗೆ ಈ ಪ್ರವಾಹ ಇರಲಿಲ್ಲ. ಸಿಂಪಲ್ ಆಗಿ ತೊರೆಗಳು ಬರ್ತಾ ಇದ್ವು, ನಮಗೆ ಬೇಕಾದಷ್ಟು ತಗೋತಾ ಇದ್ವಿ. ಈ ಪ್ರವಾಹದಲ್ಲಿ ಚಾಯ್ಸ್ ಮಾಡ್ಕೊಳ್ಳೋದೇ ಕನ್ಫ್ಯೂಷನ್ ಇರುವಾಗ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಹೀಗೆ ಪ್ರಿಪೇರ್ ಆಗ್ರಿ ಅನ್ನುವಂತ ಮಾರ್ಗದರ್ಶನವನ್ನ 2019 ಬ್ಯಾಚ್ ಮಧ್ಯಪ್ರದೇಶ ಕ್ರೀಡಾ IAS ಅಧಿಕಾರಿ ನಾಗಾರ್ಜುನ್ ಗೌಡ ಅವರು ಏನು ಓದ್ಬೇಕು, ಏನೇನು ಮುಖ್ಯವಾಗಿ ಕಂಟೆಂಟ್ ಅನ್ನ ಕವರ್ ಮಾಡ್ಕೋಬೇಕು ಅನ್ನೋ ವಿಚಾರವಾಗಿ ಮತ್ತೆ ಸೋರ್ಸ್ ರಿಲೇಟೆಡ್ ಆಗಿ ಮಾಹಿತಿಯನ್ನು ನೀಡ್ತಾರೆ. ಈಗ ಓವರ್ ಟು ನಾಗಾರ್ಜುನ ಗೌಡ ಸರ್. ಸೊ ಅವ್ರು ಹೇಳಿದಾಗೆ ತುಂಬಾ ಲೈಕ್ ಓವರ್ಲೋಡ್ ಇದೆ, ಎಲ್ಲಾರ್ಗೂ ತುಂಬಾ ಗೈಡೆನ್ಸ್ ಸಿಗುತ್ತೆ, ಎಲ್ಲಾ ಕಡೆ ತುಂಬಾ ಜನ ಹೇಳ್ತಾರೆ ಈ ಬುಕ್ ಓದು ಆ ಬುಕ್ ಓದು ಅಂತ. ಸೊ ಬಟ್ UPSCಗೆ ಅಂತ ಬಂದಾಗ ನೀವು ಪರ್ಟಿಕ್ಯುಲರ್ ಬುಕ್ನ ಸೆಲೆಕ್ಟ್ ಮಾಡಿ ಅದೇ ಬುಕ್ನ ಜಾಸ್ತಿ ಸತಿ ಓದೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾನು ಯಾವ ಬುಕ್ಸ್ ಓದಿದ್ದೆ, ಸೊ ಆ ಬುಕ್ ಲಿಸ್ಟ್ ನಾನು ನಿಮಗೆ ಕೊಡ್ತೀನಿ. ಸೊ ಅದ್ರ ಜೊತೆ ಆನ್ಲೈನ್ ಸೋರ್ಸಸ್ ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ. ಸೊ ಹೋಪ್ಫುಲಿ ಅದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಅದರಲ್ಲಿ ನಾವು ಸಬ್ಜೆಕ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಲೈಕ್ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೈನ್ಸ್ ಅಂಡ್ ಟೆಕ್, ಈ ಥರ ಸಬ್ಜೆಕ್ಟ್ಸ್ ಆಗಿ ಡಿವೈಡ್ ಮಾಡಿಕೊಂಡು ನಾವು ಬುಕ್ಸನ್ನು ಖರೀದಿ ಮಾಡ್ತೀವಿ. ಎಲ್ಲದಕ್ಕೂ ಬಂದು ಬೇಸ್ ಅಂತ ಬಂದರೆ NCERT ಪುಸ್ತಕಗಳು. ಸೊ ಹಿಸ್ಟ್ರಿ ಬಂದು 6ನೇ ತರಗತಿಯಿಂದ 12ನೇ ತರಗತಿ ಬರುತ್ತೆ. ಸೊ ಅದರಲ್ಲಿ ಹಿಸ್ಟ್ರಿ ಓಲ್ಡ್ NCERT ಅಂತ ಹೇಳ್ತೀವಿ. ಸೊ ಅದು 2009 ಮುಂಚೆ ಬಂದಿದ್ದ NCERT. ಸೊ ಆ NCERTಗಳನ್ನ ತಗೊಂಡು ಓದಿ. ಸೊ ಅದ್ರ ಜೊತೆಗೆ ತಮಿಳ್ನಾಡು NCERT 11ನೇ ತರಗತಿ 12ನೇ ತರಗತಿದು ತುಂಬ ಈಸಿಯಾಗಿ ಲ್ಯಾಂಗ್ವೇಜಲ್ಲಿ ಸೊ ಬ್ರಾಡಾಗಿ ಕವರ್ ಮಾಡಿದ್ದಾರೆ. ಸೊ ಅದನ್ನ ತಗೊಳ್ಳಿ. ಸೊ ಈ NCERTಸ್ನ ನೀವು ಓದಬೇಕಾಗಿ ಬರುತ್ತೆ. ವರ್ಲ್ಡ್ ಹಿಸ್ಟ್ರಿನೂ ಇದರಲ್ಲೇ ಕವರ್ ಆಗುತ್ತೆ, ನಿಮಗೆ ಏನ್ಷಿಯಂಟ್, ಮೆಡಿವಲ್ ಎಲ್ಲದೂ ಇದರಲ್ಲೇ ಕವರ್ ಆಗುತ್ತೆ. ಇದರ ಜೊತೆಗೆ ನೀವು ಸ್ಪೆಕ್ಟ್ರಮ್ ಪಬ್ಲಿಕೇಶನ್ಸ್ದು ಮಾಡರ್ನ್ ಹಿಸ್ಟ್ರಿ ಅಂತ ಬರುತ್ತೆ, ಮಾಡರ್ನ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ. ಸೊ ಈ ಬುಕ್ನ ಓದಬೇಕಾಗಿ ಬರುತ್ತೆ. ಇದು ಪರ್ಟಿಕ್ಯುಲರ್ಲಿ ಹಿಸ್ಟ್ರಿಗೆ. ಸೊ ಇಷ್ಟು ನೀವು ಓದಿದ್ರೆ ಸೊ ವರ್ಲ್ಡ್ ಹಿಸ್ಟ್ರಿ, ಏನ್ಷಿಯಂಟ್, ಮೆಡಿವಲ್ ಅಂಡ್ ಮಾಡರ್ನ್ ಹಿಸ್ಟ್ರಿ ಪೂರಾ ಕವರ್ ಆಗುತ್ತೆ. ಸೊ ಅಂಡ್ ಇಷ್ಟು ನಿಮಗೆ ಸಾಕಾಗುತ್ತೆ. ಹಿಸ್ಟ್ರಿ ಬಂದರೆ ತುಂಬ ಜಾಸ್ತಿ ಓದೋದು ಬೇಕಾಗಿಲ್ಲ. ಹೈಯರ್ ಬುಕ್ಸ್ ಲೈಕ್ ಇಂಡಿಯಾ ಸಿನ್ಸ್ ಇಂಡಿಪೆಂಡೆನ್ಸ್, ಸೊ ಆಮೇಲೆ ಇಂಡಿಯಾ ಆಫ್ಟರ್ ಗಾಂಧಿ, ಈ ಥರ ತುಂಬ ಅದು ನಾವೆಲ್ಸ್ ಟೈಪ್ ಬುಕ್ ಬರುತ್ತೆ, ಅದನ್ನೆಲ್ಲ ಓದೋದು ಬೇಕಾಗಿಲ್ಲ. ಸೊ ನೀವೇನು ಬರುತ್ತೆ ಬೇಸಿಕ್ ಹಿಸ್ಟ್ರಿಗೆ ಫಸ್ಟ್ NCERT, ಅದು ಆದಮೇಲೆ ಸ್ಪೆಕ್ಟ್ರಮ್ದು ಮಾಡರ್ನ್ ಹಿಸ್ಟ್ರಿ. ಇದ್ರ ಜೊತೆಗೆ ತಮಿಳ್ನಾಡು NCERT 11ನೇ ತರಗತಿ 12ನೇ ತರಗತಿ ನೀವು ಕವರ್ ಮಾಡಿದ್ರೆ ನಿಮಗೆ ಏನು ಇನ್ಫಾರ್ಮೇಷನ್ ಏನಿದೆ, ನಿಮ್ಗೆ UPSC ಲೆವೆಲ್ಗೆ ಪ್ರಿಲಿಮ್ಸ್ ಹಾಗೂ ಮೇನ್ಸ್ಗೆ ಬರೆಯೋಕೆ ಏನು ಇನ್ಫಾರ್ಮೇಷನ್ ಬೇಕು ಅದು ಎಲ್ಲ ಕವರ್ ಆಗುತ್ತೆ. ಸೊ ಇದು ಹಿಸ್ಟ್ರಿ. ನೆಕ್ಸ್ಟ್ ಬಂದರೆ ಜಿಯೋಗ್ರಫಿಲೂ ಅಷ್ಟೇ 6ನೇ ತರಗತಿಯಿಂದ 12ನೇ ತರಗತಿವರೆಗೂ NCERT. ಇದ್ರ ನ್ಯೂ NCERT ತುಂಬ ಚೆನ್ನಾಗಿದೆ. ಸೊ ನಾನು ಹೇಳಬೇಕು ಅಂದರೆ ಜಿಯೋಗ್ರಫಿ ನಾನು ಹಿಸ್ಟ್ರಿ ಲೈಕ್ NCERT ಬಿಟ್ಟು ಬೇರೆದ್ರ ಮೇಲೆ ಅಷ್ಟು ಕಾನ್ಸಂಟ್ರೇಟೇ ಮಾಡಿಲ್ಲ. ಯಾಕೆಂದರೆ NCERT ಪುಸ್ತಕ ತುಂಬ ಚೆನ್ನಾಗಿದೆ ಇದು, ಅಂಡ್ ಎಲ್ಲದನ್ನು ಕವರ್ ಮಾಡಿದ್ದಾರೆ. ಇಷ್ಟು ಓದಿದ್ರೆ ನೀವು ಜಿಯೋಗ್ರಫಿ ಏನೇನು ಕಾನ್ಸೆಪ್ಟ್ಸು, ಕ್ವಶನ್ಸ್ ಕೇಳ್ತಾರೆ ಹಾಗೂ ಏನೇನು ಕೇಳಬಹುದು, ಸೊ ಎಲ್ಲದು ಇದರಲ್ಲೇ ಕವರ್ ಆಗುತ್ತೆ. ಎಲ್ಲರೂ ಇಷ್ಟೇ ಓದೋದು ಜಿಯೋಗ್ರಫಿಗೆ ಬಂದರೆ. ಇದ್ರ ಜೊತೆಗೆ GC ಲಿಯಾಂಗ್ ಅಂತ ಒಂದು ಪುಸ್ತಕ ಇದೆ. ಆ GC ಲಿಯಾಂಗ್ ಪುಸ್ತಕದಲ್ಲಿ ಪಾರ್ಟ್ 1 ಬರುತ್ತೆ. ಪಾರ್ಟ್ 1 ಮಾತ್ರ ಓದಿ. ಪಾರ್ಟ್ 1 ಪಾರ್ಟ್ 2 ಅಂತಿದೆ. ಅದು ಒಂದು ಸುಮಾರು ಒಂದು 200-205 ಪುಟಗಳ ಪುಸ್ತಕ. ಅದರಲ್ಲಿ ಪಾರ್ಟ್ 1ನಲ್ಲಿ ಕಂಪ್ಲೀಟಾಗಿ ಓದಿ. ಪಾರ್ಟ್ 2ಲಿ ಮೊದಲನೇ ಆಗ 2ನೇ ಚಾಪ್ಟರ್. ಸೊ ಇಟ್ ವಿಲ್ ಕಮ್ ಒಂದು 112ನೇ ಪೇಜ್ವರೆಗೂ ಬರುತ್ತೆ, ನನಗೆ ಮಾಹಿತಿ ಕರೆಕ್ಟ್ ಆಗಿದ್ರೆ. ಅಲ್ಲಿವರೆಗೂ ಮಾತ್ರ ಓದಿ GC ಲಿಯಾಂಗ್. ಸೊ ಇದನ್ನು ಹೇಗೆ ಓದಬೇಕು ಅಂದರೆ GC ಲಿಯಾಂಗ್ ಏನಿದೆ ಅದು NCERT ನೀವೇನು ಓದಿರ್ತೀರಾ ಅದೇ ಇನ್ಫಾರ್ಮೇಷನ್, ಬಟ್ ಅದಕ್ಕಿಂತ ಸ್ವಲ್ಪ ಡೆಪ್ತಲ್ಲಿ ಅವ್ರು ಕವರ್ ಮಾಡಿದ್ದಾರೆ. ಸೊ ನೀವು ಏನು ಮಾಡಬೇಕು ಅಂದರೆ NCERT ಫಸ್ಟ್ ಓದಿ, ಅದಾದಮೇಲೆ GC ಲಿಯಾಂಗ್ ತೊಗೊಂಡು ಓದ್ತೀರಾ. ಆ GC ಲಿಯಾಂಗಲ್ಲಿ ನೀವೇನು ಓದ್ತೀರಾ ಅದರಲ್ಲಿ ನೀವು NCERTಲಿ ಓದಿಲ್ದಲ್ಲೇ ಇರೋದೇನು ಎಕ್ಸ್ಟ್ರಾ ಓದಿರ್ತೀರಾ ಅದನ್ನು ಮಾತ್ರ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಯಾಕೆಂದ್ರೆ ನೀವು ರಿವಿಷನ್ ಮಾಡ್ಬೇಕಾದ್ರೆ ಮತ್ತೆ ಇಲ್ಲಿ ಓದಿದ್ನೆ ಮತ್ತೆ ಅಲ್ಲೂ ಓದಿ ಮತ್ತೆ ಅದರಲ್ಲಿ ಮಾಡೋದು ಟೈಮ್ ಉಳಿಯುತ್ತೆ. ಸೊ ಹಾಗಾಗಿ GC ಲಿಯಾಂಗ್ ಒಂದ್ಸತಿ ಓದಿ, 2ನೇ ಸತಿಗೆ ನೀವು ಏನೇನು NCERTಗಿಂತ ಜಾಸ್ತಿ ಓದಿರ್ತೀರ ಅದನ್ನು ಮಾತ್ರ ಕವರ್ ಮಾಡಿ. 3ನೇದಾಗಿ ಬಂದರೆ ಎಕನಾಮಿಕ್ಸ್. ಸೊ ಎಕನಾಮಿಕ್ಸ್ ಈಗ ನಾನು ಬಂದು ಸೈನ್ಸ್ ಸ್ಟೂಡೆಂಟ್, ನಾನೊಬ್ಬ ಡಾಕ್ಟರ್. ಸೊ ನನಗೆ ಎಕನಾಮಿಕ್ಸ್ ಅಂದರೆ ಇದು ಒಂಥರ ಹೊಸದು. ಈಗ ಹೇಗೆ ಅಂದರೆ ಅದು ಆರ್ಟ್ಸ್ ಸ್ಟೂಡೆಂಟ್ಗೆ ಮೆಡಿಕಲ್ ಓದಿಸ್ದಂಗೆ. ಸೊ ಹಾಗಾಗಿ ಎಕನಾಮಿಕ್ಸ್ ಬಂದು ತುಂಬ ಜನಕ್ಕೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ, ಮೇನ್ಲಿ ಎಕನಾಮಿಕ್ಸ್ ಬ್ಯಾಕ್ಗ್ರೌಂಡ್ ಇಲ್ದಲೇ ಇರೋರಿಗೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದ್ರೆ ನೀವು ಅರ್ಥಶಾಸ್ತ್ರ ಎಲ್ಲ ನೀವು ಯಾವಾಗ ನೀವು ಓದಿರೋದು ಬಂದರೆ ಹೈಸ್ಕೂಲಲ್ಲಿ ಮೇ ಬಿ ಒಂದೆರಡು ವರ್ಷ ಓದಿರ್ಬೋದು. ಸೊ ಆ ಇನ್ಫಾರ್ಮೇಷನ್ ನಿಮ್ಗೆ ಏನಕ್ಕೂ ಸಾಲಲ್ಲ. ಆಗ ನಿಮ್ಗೆ ತುಂಬ ಅಲ್ಲಿ ಇನ್ಫಾರ್ಮೇಷನ್ ಗ್ಯಾಪ್ ಅಂತ ಏನು ಹೇಳ್ತೀವಿ ಅದಿರುತ್ತೆ. ಸೊ ಎಕನಾಮಿಕ್ಸ್ ಬಂದು ನೀವು NCERT ಓದೋದು ತುಂಬಾ ತುಂಬಾನೇ ಇಂಪಾರ್ಟೆಂಟು. ಇದರಲ್ಲಿ ಇದು 6ನೇ ತರಗತಿಯಿಂದ ಸ್ಟಾರ್ಟ್ ಆಗಲ್ಲ ಎಕನಾಮಿಕ್ಸ್, 9ನೇ ತರಗತಿಯಿಂದ ಸ್ಟಾರ್ಟ್ ಆಗುತ್ತೆ ಎಕನಾಮಿಕ್ಸ್ ಟೆಕ್ಸ್ಟ್ ಬುಕ್ ಬರೋಕ್ಕೆ. 9ನೇ ತರಗತಿ 10ನೇ ತರಗತಿ 11ನೇ ತರಗತಿ ಬಂದು ಇಂಡಿಯನ್ ಎಕಾನಮಿ ಅಂತ ಒಂದು ಬುಕ್ ಇದೆ. ಅದೊಂದು 200 ಪುಟಗಳ ಪುಸ್ತಕ.
ಸೊ ಇವು 9, 10, 11 ಓದಿದ್ರೆ ನಿಮ್ಗೆ ಎಕನಾಮಿ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗು, ನೀವು ಎಕನಾಮಿಕ್ಸ್ ಅಂದ್ರೆ ಏನು ಅಂತ ನಿಮ್ಗೆ ತಿಳಿದು ಬರುತ್ತದೆ. ಹಾಗೂ 12ನೇ ತರಗತಿಲಿ 2 ಪುಸ್ತಕ ಬರುತ್ತೆ, ಒಂದು ಮೈಕ್ರೋ ಎಕನಾಮಿಕ್ಸ್, ಒಂದೊಂದು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ. ಮೈಕ್ರೋ ಎಕನಾಮಿಕ್ಸ್ ಅಂತ ಬಂದ್ರೆ ಈ ಅರ್ಥ ಲೈಕ್ ಎಕನಾಮಿಕ್ಸ್ ಆಫ್ ಇಂಡಿವಿಜುವಲ್ ಏನಂತಾರೆ ಇಂಡಸ್ಟ್ರೀಸ್ ಅಥವಾ ಮೈಕ್ರೋ ಲೆವೆಲ್. ಈಗ ನಿಮ್ದು ಯಾವುದೋ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲ ಯಾರು ಗೊತ್ತಿರೋದಿದೆ, ಅಲ್ಲಿ ಎಕನಾಮಿಕ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಅದು ನಿಮಗೆ ಬೇಡ, ಅದು ಫಾರ್ ಎ ಬಿಸ್ನೆಸ್ ಮ್ಯಾನ್ ಆರ್ ಫಾರ್ ಇಂಡಸ್ಟ್ರಿಯಲಿಸ್ಟ್ ಅದು ಯೂಸ್ ಆಗುತ್ತೆ. ನೀವು ಬಂದು ಮ್ಯಾಕ್ರೋ ಎಕನಾಮಿಕ್ಸ್ ಓದಬೇಕಾಗುತ್ತೆ. ಇದು ಬಿಟ್ರೆ ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ನಾನು ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಹೇಗೆ ಎಕನಾಮಿಕ್ಸು ಹಿಸ್ಟ್ರಿಲೆಲ್ಲ ಬೇಸಿಕ್ ಕ್ವಶನ್ಸ್ ಕೇಳ್ತಾರೆ, ಪ್ರಿಲಿಮ್ಸ್ ಇರ್ಬೋದು, ಮೇನ್ಸ್ ಅಲ್ಲಿ ಇರ್ಬೋದು. ಸೈನ್ಸ್ ಅಂಡ್ ಟೆಕ್ನಾಲಜಿ ಹಾಗೆ ಬೇಸಿಕ್ ಕ್ವಶನ್ಸ್ ಕೇಳ್ತಾರೆ. ಸೊ ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದ್ರಿಂದ ನಾನು ಯಾವ ಬುಕ್ನು ನಾನು ಓದಲಿಲ್ಲ ಇದಕ್ಕೆ ಅಂತ ಸಪ್ರೇಟ್ ಆಗಿ. ಬಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಏನು ಸೈನ್ಸ್ ಅಂಡ್ ಟೆಕ್ನಾಲಜಿ ಬರುತ್ತೆ ಅದನ್ನು ಮಾತ್ರ ಕವರ್ ಮಾಡಿದೆ. ಅಂಡ್ ಮೋಸ್ಟ್ ಆಫ್ ದಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ವಶನ್ಸ್ ಏನಿದೆ ಅದು ಕರೆಂಟ್ ಅಫೇರ್ಸ್ ಇಂದಾನೇ ಕೇಳ್ತಾರೆ. ಸೊ ಹಾಗಾಗಿ ನಾನು ಕರೆಂಟ್ ಅಫೇರ್ಸ್ ಮಾತ್ರ ಓದ್ತೆ. ನೀವು ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಇದ್ರೆ ಕರೆಂಟ್ ಅಫೇರ್ಸ್ ಎಷ್ಟು ಸೈನ್ಸ್ ಅಂಡ್ ಟೆಕ್ನಾಲಜಿ ಬರುತ್ತೆ ಅಷ್ಟು ನಿಮಗೆ ಸಾಕಾಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಬಟ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇಂದ ಬರೋರ್ಗು, ಸೊ ಈ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಲ್ದಲೇ ಇರೋರು, ಆರ್ಟ್ಸ್ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇಂದ ಬರೋರ್ಗೆ ನೀವು NCERT ಟೆಕ್ಸ್ಟ್ ಬುಕ್ಸ್ದು ಸೈನ್ಸ್ ಅಂಡ್ ಟೆಕ್ನಾಲಜಿ ನೋಟ್ಸ್ಗಳು ಬರುತ್ತೆ, ಆ ನೋಟ್ಸ್ಗಳು ಓದಿ ಸಾಕು. ಆ ನೋಟ್ಸ್ಗಳು ನಿಮ್ಮ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಆ ನೋಟ್ಸ್ಗಳು ನಿಮಗೆ ಸಾಕಾಗುತ್ತೆ ಅಂತ ನಾನು ಅನ್ಕೋತೀನಿ. ಯಾಕೆಂದ್ರೆ ನೀವು ಬುಕ್ಸು ತುಂಬಾ ಜಾಸ್ತಿ ಇರುತ್ತೆ. ಈಗ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ನೀವು ಓದಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದ್ರ ಸ್ಮಾಲ್ ಆಗಿ ಕಂಪೈಲ್ ಮಾಡಿ ನೋಟ್ಸ್ ಬರುತ್ತೆ. ಸೊ ಅದನ್ನ ನೀವು ಓದಿ, ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಏನಿದೆ ಅದನ್ನ ಕವರ್ ಮಾಡಿ ಸೈನ್ಸ್ ಅಂಡ್ ಟೆಕ್ನಾಲಜಿ. ನೆಕ್ಸ್ಟ್ ಬಂದು ಎನ್ವೈರ್ಮೆಂಟ್ಗೆ ನಾನು ಶಂಕರ್ IAS ಅವ್ರದ್ದು ಎನ್ವೈರ್ಮೆಂಟ್ ಟೆಕ್ಸ್ಟ್ ಬುಕ್ ಬರುತ್ತೆ. ಸೊ ಅದು ಸ್ಟ್ಯಾಂಡರ್ಡ್ ಬುಕ್. ಸೊ ಅದನ್ನ ನೀವು ಕವರ್ ಟು ಕವರ್ ಓದಬೇಕು, ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ವರೆಗೂ. ಸೇಮ್ ವಿತ್ ಪೊಲಿಟಿಕಲ್ ಸೈನ್ಸ್ ಹಾಗೆ ಲಕ್ಷ್ಮೀಕಾಂತ್ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ವರೆಗೂ ಪೂರ್ತಿ ಓದ್ತೀರಾ. ಹಾಗೆ ಶಂಕರ್ IAS ಅವ್ರದ್ದು ನೀವು ಎನ್ವೈರ್ಮೆಂಟ್ನ ಕವರ್ ಟು ಕವರ್ ಓದಬೇಕು. ಸೊ ಎನ್ವೈರ್ಮೆಂಟ್ಗೆ ಇಷ್ಟು ಸಾಕಾಗುತ್ತೆ. ಇದ್ರ ಜೊತೆ ಆರ್ಟ್ಸ್ ಅಂಡ್ ಕಲ್ಚರ್ ಬಂದು 11ನೇ ತರಗತಿಯ NCERT ಫೈನ್ ಆರ್ಟ್ಸ್ ಅಂತ ಒಂದು ಬರುತ್ತೆ ಬುಕ್. ಆ ಫೈನ್ ಆರ್ಟ್ಸ್ ಬುಕ್ ಜೊತೆ ನೀವು ನಿತಿನ್ ಸಿಂಘಾನಿ, ಅದು ಸೆಕೆಂಡ್ ಎಡಿಷನ್, ಐ ಥಿಂಕ್ ಥರ್ಡ್ ಎಡಿಷನ್ ಬಂದಿರ್ಬೋದು ಈಗ. ಸೊ ರೀಸೆಂಟ್ ಎಡಿಷನ್ ನಿತಿನ್ ಸಿಂಘಾನಿಯಾ ಪ್ಲಸ್ 11ನೇ ತರಗತಿ NCERT ಫೈನ್ ಆರ್ಟ್ಸ್. ಸೊ ಇದಿಷ್ಟು ನೀವು ಓದಬೇಕಾಗುತ್ತೆ ಆರ್ಟ್ಸ್ ಅಂಡ್ ಕಲ್ಚರ್ಗೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ಇದು ಎಲ್ಲಾರ್ಗು ಒಂಥರ ಹುಳು ಇದ್ದಂಗೆ ತಲೆಯಲ್ಲಿ, ಕರೆಂಟ್ ಅಫೇರ್ಸ್ ಹೆಂಗೆ ಓದೋದು, ನ್ಯೂಸ್ ಪೇಪರ್ ಹೇಗೆ ಓದೋದು ಅಂತ. ಸೊ ನ್ಯೂಸ್ ಪೇಪರ್ ಕರೆಂಟ್ ಅಫೇರ್ಸ್ ಅಂತ ಬಂದ್ರೆ ನೀವು ದಿನನಿತ್ಯ ಏನಾಗ್ತಾ ಇರುತ್ತೆ ನಿಮ್ಮ ಸುತ್ತಮುತ್ತದ ಅವೇರ್ನೆಸ್ನ ಟೆಸ್ಟ್ ಮಾಡೋಕ್ಕೆ UPSC ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ಕರೆಂಟ್ ಅಫೇರ್ಸ್ಗೆ ನೀವು ಮೇಜರ್ಲಿ ನ್ಯೂಸ್ ಪೇಪರ್ ಓದಬೇಕು. ನಾನು ಬಂದು ದಿ ಹಿಂದೂ ನ್ಯೂಸ್ ಪೇಪರ್ ಓದ್ತಿದ್ದೆ. ದಿನಕ್ಕೆ 1.5-2 ಗಂಟೆ ಅದಕ್ಕೆ ಅಂತಾನೆ ಮೀಸಲು, ಹಿಂದೂ ನ್ಯೂಸ್ ಪೇಪರ್ಗೆ ಅಂತ. ಸೊ ಅದ್ರ ಜೊತೆ ಮಂತ್ಲಿ ಕಂಪೈಲೇಷನ್ ಆಫ್ ಎನಿ ಕೋಚಿಂಗ್ ಸೆಂಟರ್ ಆರ್ ಎನಿ ಇದ್ರದ್ದು ನಡೆಯುತ್ತೆ. ಸೊ ನಾನು ವಿಷನ್ ಓದ್ತಾ ಇದ್ದೆ. ಸೊ ಹಿಂದೂ ಜೊತೆಗೆ ಮಂತ್ಲಿ ವಿಷನ್ ಓದ್ತಿದ್ದೆ. ಅದ್ರ ಜೊತೆಗೆ ಇಯರ್ಲಿ PT 365 ಅಂಡ್ ಮೇನ್ಸ್ 365 ಅಂತ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ಗೆ ವಿಷನ್ ಅವರು ಕಂಪೈಲ್ ಮಾಡಿ ಬಿಡ್ತಾರೆ. ಸೊ ಇವು 3ನ ಓದ್ತಾ ಇದ್ದೆ. ಸೊ ಒಂದ್ಸತಿ ಇದರಲ್ಲಿ ಇವತ್ತಿನ ದಿನ ಓದು, ಮತ್ತೆ ತಿಂಗಳ ನೀವು ಮಂತ್ಲಿ ಒಂದ್ಸತಿ ಓದು, ಮತ್ತೆ PT 365 ಮೇನ್ಸ್ 6 ಓದೋ ಅಷ್ಟೇ ನಂದು ಒಂದು ನ್ಯೂಸ್ 4-5 ಸತಿ ರಿವಿಷನ್ ಆಗೋದು. ಸೊ ಕರೆಂಟ್ ಅಫೇರ್ಸ್ಗೆ ಇಷ್ಟು ಸಾಕಾಗುತ್ತೆ. ಸೊ ಇದ್ರ ಮೇಲೆ ಮಿಸ್ಲೇನಿಯಸ್ ಆಗಿ ಇದ್ರ ಬಿಟ್ಟು ಎಕ್ಸ್ಟ್ರಾ ಏನು ಓದಬೇಕು, ಸ್ಟ್ಯಾಂಡರ್ಡ್ ಆಗಿ ಏನು ಓದ್ತಾರೆ ಅಂದ್ರೆ, ಒಂದು ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸ್ ಮ್ಯಾಪ್, 10ನೇ ತರಗತಿಯ ಅಟ್ಲಾಸ್ ಮ್ಯಾಪ್ ಒಂದು. ನೀವು ಅದನ್ನ ಪೆನ್ನು ಪುಸ್ತಕ ತರ ಅದನ್ನ ನೀವು ಜೊತೆಗೆ ಇಟ್ಕೊಂಡಿರ್ಬೇಕು. ಅದನ್ನ ರೆಗ್ಯುಲರ್ ಆಗಿ ಓದ್ಬೇಕು ಅಂದ್ರೆ ನೋಡ್ತಾ ಇರ್ಬೇಕು, ಮ್ಯಾಪ್ನ ನೋಡಿ ಅರ್ಥ ಮಾಡ್ಕೋಬೇಕು, ಯಾವ್ಯಾವ ಜಾಗ ಎಲ್ಲೆಲ್ಲಿದೆ, ಯಾವ ಜಾಗಕ್ಕೆ ಏನೇನು ಇಂಪಾರ್ಟೆಂಟ್ಸು. ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಡೆಕ್ಕನ್ ಪ್ಲಾಟ್ಯೂ ಎಲ್ಲಿಂದ ಎಲ್ಲಿ ಬರುತ್ತೆ, ಎಲ್ಲಿಂದ ಯಾವುದು ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ. ಸೊ ಈ ತರ ಕ್ವಶನ್ಸ್ ಬರುತ್ತೆ. ಜೊತೆಗೆ ವರ್ಲ್ಡ್ ಮ್ಯಾಪ್ ಅಲ್ಲಿ ಈಗ ಮಿಡ್ಲ್ ಈಸ್ಟ್ ಅಲ್ಲಿ ಏನೋ ಒಂದು ನಡೀತಾ ಇರುತ್ತೆ, ಏನಾದ್ರು ಒಂದು ಇಶ್ಯೂಸ್ ನಡೀತಾ ಇರುತ್ತೆ. ಇವಾಗ ಮೊನ್ನೆ ನೋಡಿದ್ರೆ ಅಫ್ಘಾನಿಸ್ತಾನಲ್ಲಿ ಲೈಕ್ ತಾಲಿಬಾನ್ ಹ್ಯಾಸ್ ಮೂವ್ ಫಾರ್ವರ್ಡ್, ಕಂದಾರ್ನ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಇವತ್ತಿನ ನ್ಯೂಸ್ ಅಲ್ಲಿ ಇತ್ತು. ಸೊ ಕಂದಾರ್ ಎಲ್ಲಿ ಬರುತ್ತೆ, ಆ ಕಂದಾರ್ ಪ್ಲೇಸ್ ಎಲ್ಲಿದೆ, ಅದಕ್ಕೂ ಮತ್ತೆ ಅಫ್ಘಾನಿಸ್ತಾನ್ ಕ್ಯಾಪಿಟಲ್ ಇರ್ಬೋದು, ಇಲ್ಲ ತಾಲಿಬಾನ್ ಯಾವ್ಯಾವ ಏರಿಯಲ್ಲಿದೆ, ಈ ತರ. ಸೊ ವರ್ಲ್ಡ್ ಮ್ಯಾಪ್ನ ನೀವು ನ್ಯೂಸ್ನ ಓದೋಕ್ಕೆ, ಸೊ ಇಲ್ಲ ಬೇರೆ ಏನಾದ್ರು ಓದಿ ಅರ್ಥ ಮಾಡ್ಕೊಳ್ಳೋಕೆ ನಿಮಗೆ ಮ್ಯಾಪ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಆದ್ರಿಂದ ಮ್ಯಾಪ್ನ ನೀವು ಅದೇ ತರನೇ ನೋಡ್ಬೇಕು, ನೋಡಿ ಅರ್ಥ ಮಾಡ್ಕೋಬೇಕು, ಅನಲೈಸ್ ಮಾಡಬೇಕು. ಈಗ ಒಂದು ಅಂತ ಇದ್ರೆ ಇಂಡಿಯನ್ ಸಿ ರೂಟ್, ಇಂಡಿಯನ್ ಪೋರ್ಟ್ಸ್ ಅಂತ ಬಂದಾಗ, ಸೊ ಟ್ರಾನ್ಸ್ಪೋರ್ಟ್ ಇರ್ಬೋದು, ಇಲ್ಲ ನೀವು ಏನಂತಾರೆ ಎಕ್ಸ್ಪೋರ್ಟ್ಸ್ಗೆ ಎಲ್ಲ ಯಾವ ರೂಟಲ್ಲಿ ಹೋಗುತ್ತೆ. ಸೊ ಯಾವ್ಯಾವ ಯಾವ್ಯಾವ ಚಾನೆಲ್ಸು, 2 ಚಾನೆಲ್ ಅಂದ್ರೆ 2 ಇದ್ರ ಮಧ್ಯ ಪಾಸ್ ಆಗುವಂತ ಸಣ್ಣ ಇದು. ಸೊ ಯಾವ್ಯಾವ ಚಾನೆಲ್ಸು ಎಲ್ಲೆಲ್ಲಿ ಯಾವ ಸಿಯಿಂದ ಯಾವ ಸಿಗೆ ಕನೆಕ್ಟ್ ಆಗುತ್ತೆ, ಈ ತರ.
ನೀವು ಅಬ್ಸರ್ವ್ ಮಾಡಬೇಕು. ಇದೆಲ್ಲ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಕೂಡ ಆಗುತ್ತೆ ನೀವು ಮುಂದೆ ಕೆಲಸ ಸಿವಿಲ್ ಸರ್ವೆಂಟ್ ಆಗಿ ಕೆಲಸ ಮಾಡ್ಬೇಕಾದ್ರೆ. ಸೊ ಮ್ಯಾಪ್ಸ್ನ ಈ ಥರ ಓದಬೇಕಾಗುತ್ತೆ, ಈ ಥರ ನೋಡಬೇಕಾಗುತ್ತೆ. ಇದು ದಿನನಿತ್ಯವಾಗಿ ಇಲ್ಲ ವೀಕ್ಲಿ ಒನ್ಸ್ ಆ ಥರ ಮಾಡಬೇಕು. ಮ್ಯಾಪ್ಸ್ ಜೊತೆಗೆ ನೀವು ಮಿಸ್ಲೇನಿಯಸ್ಗೆ ಬಂದರೆ ಬಜೆಟ್ ಎವ್ರಿ ಇಯರ್. ಸೊ ಫೆಬ್ರವರಿ 1 ನಿಮಗೆ ಬಜೆಟ್ ರಿಲೀಸ್ ಆಗುತ್ತೆ. ಆ ಬಜೆಟ್ನ ನೀವು ನ್ಯೂಸ್ ಪೇಪರ್ಲಾರು ಓದಿ, ಇಲ್ಲ ಬಜೆಟ್ದು ಕಂಪೈಲೇಷನ್ಸ್ ಬರುತ್ತೆ, ಅದನ್ನು ನೀವು ಓದಬೇಕಾಗುತ್ತೆ. ಇದ್ರ ಜೊತೆ ಎಕನಾಮಿಕ್ ಸರ್ವೆ ಜನವರಿ 31ಕ್ಕೆ ಎಕನಾಮಿಕ್ ಸರ್ವೆ, ಇಂಡಿಯನ್ ಎಕನಾಮಿಕ್ ಸರ್ವೆ ಅಂತ ಒಂದು ಬುಕ್ ಬರುತ್ತೆ, ಅದ್ರದ್ದು ಕಂಪೈಲೇಷನ್ ನೀವು ಓದಿ. ಫುಲ್ ಓದೋದು ಅರ್ಥ ಇಲ್ಲ, ಯಾಕೆಂದರೆ ಅರ್ಥ ಇಲ್ಲ ಅಂದರೆ ನಿಮಗೆ ಅಷ್ಟೊಂದು ಅರ್ಥನೂ ಆಗಲ್ಲ, ಬೇಕಾಗೂ ಇಲ್ಲ. ಅದ್ರದ್ದೇ ಕಂಪೈಲ್ ಮಾಡಿ ಎಷ್ಟೊಂದು ಕೋಚಿಂಗ್ ಸೆಂಟರ್ಸ್ ಅವ್ರು ಬಿಡ್ತಾರೆ, ಅದನ್ನು ಓದಿ ಎಕನಾಮಿಕ್ ಸರ್ವೆ. ಬಜೆಟ್ ಎಕನಾಮಿಕ್ ಸರ್ವೆ ಜೊತೆಗೆ ಇಂಡಿಯಾ ಇಯರ್ ಬುಕ್ ಅಂತ ಒಂದು ಪ್ರತಿ ವರ್ಷ ಜನವರಿಲಿ ಒಂದು ಗೌರ್ಮೆಂಟ್ದು ಒಂದು ಬುಕ್ ಬಿಡ್ತಾರೆ. ಅದರಲ್ಲಿ ಇಂಡಿಯನ್ ಗೌರ್ಮೆಂಟ್ ಏನೇನು ಸ್ಕೀಮ್ಸ್ ಇದೆ ಪೂರಾ ಇಡೀ ಥ್ರೂ ಔಟ್ ಇಂಡಿಯಾ ಎಲ್ಲ ಡಿಪಾರ್ಟ್ಮೆಂಟ್ದು ಏನೇನು ಸ್ಕೀಮ್ಸ್ ಇದೆ, ಏನೇನು ಪ್ರಾಜೆಕ್ಟ್ಸ್ ಇದೆ, ಅದ್ರ ಬಗ್ಗೆ ಒಂದು ಕಂಪೈಲ್ ಮಾಡಿ ಬಿಡ್ತಾರೆ. ಅದ್ರದ್ದು ಫುಲ್ ನೀವು ಓದೋಕ್ಕಾಗಲ್ಲ, 500-600 ಪೇಜ್ ಇರುತ್ತೆ, ನೀವು ಓದಿ ರಿವೈಸ್ ಮಾಡೋಕ್ಕಾಗಲ್ಲ. ಸೊ ಅದ್ರದ್ದು ಸಮ್ಮರಿ ಬರುತ್ತೆ 100-150 ಪೇಜಸ್ದು, ಏನೇನು ನಿಮಗೆ ಇಂಪಾರ್ಟೆಂಟ್ UPSC ಅವ್ರಿಗೆ. ಈ ಥರ ಎಷ್ಟೊಂದು ಕೋಚಿಂಗ್ ಸೆಂಟರ್ಸು ಒಂದು ಸಮ್ಮರಿ ಮಾಡಿ ನಿಮಗೆ ಅಂತಾನೆ ಕೆಲಸ ಮಾಡೋಕ್ಕೆ ತುಂಬ ಜನ ಇದ್ದಾರೆ ಈ ಥರ ಕೋಚಿಂಗ್ ಸೆಂಟರ್ಸ್ ಅಲ್ಲೆಲ್ಲ. ಸೊ ಅವರು ನಿಮ್ಗೆ ಕಂಪೈಲ್ ಮಾಡಿಬಿಡ್ತಾರೆ, ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ, ಇಂಡಿಯಾ ಇಯರ್ ಬುಕ್ ಓದಬೇಕಾಗುತ್ತೆ. ಇದ್ರ ಜೊತೆ ಮಂತ್ಲಿ ಯೋಜನಾ ಮ್ಯಾಗ್ಝಿನ್ ಬರುತ್ತೆ. ಯೋಜನಾ ಕುರುಕ್ಷೇತ್ರ 2 ಬರುತ್ತೆ. ಕುರುಕ್ಷೇತ್ರ ಬಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಪರ್ಟಿಕ್ಯುಲರ್ದು. ಸೊ ಯೋಜನಾ ಬಂದು ಎಲ್ಲ ಡಿಪಾರ್ಟ್ಮೆಂಟ್ನು ಕವರ್ ಮಾಡುತ್ತೆ. ಈ ಥರ ನೀವು ಕುರುಕ್ಷೇತ್ರ ನನ್ನ ಪ್ರಕಾರ ನೀವು ಯು ಕ್ಯಾನ್ ಅವಾಯ್ಡ್ ಇಟ್. ಸೊ ಅದನ್ನು ಓದುವಂಥ ಅವಶ್ಯಕತೆ ಇಲ್ಲ, ಬಟ್ ನಿಮ್ಗೆ ಇಷ್ಟ ಆಗೋಂಥ ಟಾಪಿಕ್ ಬಂದರೆ ಓದಿ. ಸೊ ಯೋಜನಾದು ನೀವು ಓದಲೇಬೇಕಾಗುತ್ತೆ. ಎವ್ರಿ ಮಂತ್ ಅದು ಒಂದು ಬರುತ್ತೆ. ಅದರಲ್ಲಿ 10ರಿಂದ 12 ಜನ ಎಕ್ಸ್ಪರ್ಟ್ ಸ್ಪೀಕರ್ಸು ಒಂದು ಟಾಪಿಕ್ ಮೇಲೆ ಬರೀತಾರೆ. ಈಗ ಯಾವ್ದನ್ನ ಆವಾಗಲೇ ಆತ್ಮನಿರ್ಭರ್ ಅಂತ ಹೇಳಿದೆ. ಈಗ ಆತ್ಮನಿರ್ಭರ್ ಬಗ್ಗೆ 10-12 ಜನ ಎಕ್ಸ್ಪರ್ಟ್ ಎಕನಾಮಿಕ್ಸ್ ಬರೀತಾರೆ, ಯಾವ ಥರ ಇರಬೇಕು, ಯಾವ ಥರ ಮಾಡಬೇಕು, ಸೊ ವೇ ಫಾರ್ವರ್ಡ್ ಏನು, ಹಿಂದೆ ಏನಾಗಿತ್ತು, ಇವಾಗ ಏನಿದೆ, ಆ ಥರ ಒಂದು ಒಪಿನಿಯನ್ಗಳನ್ನ ಬರೀತಾರೆ. ಸೊ ನಿಮ್ಮ ಎಡಿಟೋರಿಯಲ್ ಥರನೇ ಹಿಂದೂಲಿ ಏನು ಎಡಿಟೋರಿಯಲ್ ಇರುತ್ತೆ ಆ ಥರ. ಅದರಲ್ಲಿ ಒಂದು 3-4 ನೀವು ಓದಿದ್ರೆ ನಿಮಗೆ ಬೇಕಾಗಿರೋ ಫ್ಯಾಕ್ಟ್ಸ್ ಏನಿದೆ ಅದೆಲ್ಲ ಸಿಗುತ್ತೆ. 12 ಓದೋದು ಅಂತದ್ದು ಬೇಕಾಗಿಲ್ಲ, ನಿಮಗೆ 3-4 ಓದಿದ್ರೆ ನಿಮ್ಗೆ ಬೇಕಾಗಿರೋ ಫ್ಯಾಕ್ಟ್ಸ್ ಇರ್ಬೋದು, ನೀವು ಯಾವ ಥರ ಯೋಚನೆ ಮಾಡಬೇಕು ಆಸ್ ಎ ಸಿವಿಲ್ ಸರ್ವೆಂಟ್, ನೀವು ಮುಂದೆ ಇದರಿಂದ ಏನಾಗ್ಬೋದು ಎಲ್ಲ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಇದ್ರ ಜೊತೆ ಯೋಜನಾಲಿ ಬಾಕ್ಸಸ್ ಬರುತ್ತೆ, ಒಂದು ಸ್ಮಾಲ್ ಬಾಕ್ಸಸ್ ಆಫ್ ಫ್ಯಾಕ್ಟ್ಸ್. ಸೊ ಇದನ್ನ ನೀವು ಓದಬೇಕಾಗಿ ಬರುತ್ತೆ. ಸೊ ಈಗ ಮಿಸ್ಲೇನಿಯಸ್ ಅಲ್ಲಿ ಮ್ಯಾಪು, ಬಜೆಟ್, ಎಕನಾಮಿಕ್ ಸರ್ವೆ, ಇಂಡಿಯಾ ಇಯರ್ ಬುಕ್ ಅಂಡ್ ಯೋಜನಾ. ಇದರ ಜೊತೆಗೆ ಟೆಸ್ಟ್ ಸೀರೀಸ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ನೀವು ಟೆಸ್ಟ್ ಸೀರೀಸು ಎಲ್ಲರಿಗೂ ಗೊತ್ತಿರುತ್ತೆ, ಟೆಸ್ಟ್ ಸೀರೀಸ್ ತಗೋತೀರಾ, ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಒಳ್ಳೆ ಇನ್ಸ್ಟಿಟ್ಯೂಟ್ದು ಟೆಸ್ಟ್ ಸೀರೀಸ್ ತೊಗೊಂಡು ಬರಿತೀರಾ. ಸೊ ಬರೆದ್ರೆ ಆಗಲ್ಲ. ಟೆಸ್ಟ್ ಸೀರೀಸ್ದು ನೀವು ಸಮ್ಮರಿಗಳು ಬಿಡ್ತಾರೆ ಆಫ್ಟರ್ ಎವ್ರಿ ಟೆಸ್ಟ್ ಸೀರೀಸ್. ಅದೊಂದು 80-100 ಪೇಜ್ ಇರುತ್ತೆ ಎಲ್ಲ ಟೆಸ್ಟಿಂದು. ಆ ಸಮ್ಮರಿನ ಓದಬೇಕಾಗಿ ಬರುತ್ತೆ ಅಲ್ಲಿ. ಯಾಕೆಂದರೆ ನೀವು ಒಂದು ಟೆಸ್ಟಲ್ಲಿ ನೀವು 40-50 ಕ್ವಶನ್ ಮಿನಿಮಮ್ ತಪ್ಪು ಮಾಡ್ತೀರ, ಎಲ್ಲರೂ ತಪ್ಪು ಮಾಡ್ತಾರೆ. ಏನಕ್ಕೆ ತಪ್ಪು ಮಾಡಿದೆ, ಅದ್ರದ್ದು ಇನ್ಫಾರ್ಮೇಷನ್ ಏನು, ಅದನ್ನು ತಿಳ್ಕೊಳ್ಳೋದು ತುಂಬ ಅಂದರೆ ತುಂಬ ಮುಖ್ಯ. ಸೊ ಈ ಥರ ಒಂದು 30 ಟೆಸ್ಟ್ ಸೀರೀಸ್ದು ನೀವು ಒಂದು 50-50 ಕ್ವಶನ್ ಓದಿದ್ರೆ 1,500 ಕ್ವಶನ್ಸ್ ನಿಮ್ಗೆ ಗೊತ್ತಿಲ್ದಲೇ ಇರೋದು ಮೆಟೀರಿಯಲ್ಸ್ದು ನೀವು ಓದಿ ಇರ್ತೀರಾ. ಸೊ ಅದನ್ನು ನೀವು ಮಾರ್ಕ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಯಾಕೆ ನೀವು ಮತ್ತೆ ಅದನ್ನು ರಿವೈಸ್ ಮಾಡ್ಬೇಕಾದ್ರೆ ಗೊತ್ತಿರೋದನ್ನೇ ಮತ್ತೆ ಓದಬಾರ್ದು. ಟೆಸ್ಟ್ ಸೀರೀಸಲ್ಲಿ ಗೊತ್ತಿಲ್ದಲೇ ಇರೋದು ಯಾವುದಿದೆ ನಿಮಗೆ ಅದನ್ನು ಮಾತ್ರ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಅದನ್ನು ಮಾತ್ರ ಓದಬೇಕು ರಿವೈಸ್ ಮಾಡ್ಬೇಕಾದ್ರೆ. ಸೊ ಮೆಟೀರಿಯಲ್ಸ್ ಅಂತ ಬಂದರೆ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಬರೆಯೋರಿಗೆ ಸೊ ಇಷ್ಟು ಮೆಟೀರಿಯಲ್ ಸಾಕಾಗುತ್ತೆ. ಇದು ಬಿಟ್ಟು ಎಕ್ಸ್ಟ್ರಾ ನೀವೀಗ ರಿಪೋರ್ಟ್ಸು, ಇಂಡಿಸಿಸ್ಸು ಆ ಥರ ಬರ್ತಾ ಇರುತ್ತೆ ಒಂದಾದ್ಮೇಲೆ ಒಂದು. ಸೊ ಅಟ್ ಗ್ಲೋಬಲ್ ಲೆವೆಲಲ್ಲೂ ಬರುತ್ತೆ, ಇಂಡಿಯನ್ ಲೆವೆಲಲ್ಲೂ ಬರುತ್ತೆ. ಅದು ನಿಮಗೆ ನಾನು ಒಂದು ವೆಬ್ಸೈಟ್ ಹೇಳ್ತೀನಿ, exam.in ಅಂತ, exam.in ಅಂತ ಒಂದು ವೆಬ್ಸೈಟ್ ಇದೆ. ಇಲ್ಲಿ ನಿಮ್ಗೆ ಏನೇ UPSC ಮೆಟೀರಿಯಲ್ಸ್ ಇದ್ರು, ಇಡೀ ಇಂಡಿಯಾಲಿ ಯಾವುದೇ ದೊಡ್ಡ ಒಳ್ಳೊಳ್ಳೆ UPSC ಮೆಟೀರಿಯಲ್ ಇದ್ರು ಅವಾಗ ಪ್ರತಿದಿನ ಅಪ್ಲೋಡ್ ಆಗ್ತಾ ಇರುತ್ತೆ. exam.in ಅಂತ ಫ್ರೀಯಾಗಿ ಅಪ್ಲೋಡ್ ಆಗುತ್ತೆ, ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ಸೊ ನಾನು ಇದು ಪ್ರಮೋಟ್ ಮಾಡ್ತಿಲ್ಲ, ಬಟ್ ನಾವು ಇದು ಬಡವ್ರಿಗೆ ಅಥವಾ ಆಕ್ಸೆಸ್ ಇಲ್ದಲೇ ಇರೋರಿಗೆ, ಎಲ್ಲೋ ದೂರದಲ್ಲಿ ಹಳ್ಳಿಲಿ ಇರ್ಬೋದು, ಇಲ್ಲ ತಾಲೂಕ್ ಲೆವೆಲಲ್ಲಿ ಇರ್ಬೋದು, ಬೆಂಗಳೂರು ಬರೋಕ್ಕಾಗ್ದಲೇ ಇರೋರು, ಇಲ್ಲ ಡೆಲ್ಲಿಗೆ ಹೋಗ್ದಲೇ ಇರೋಕ್ಕಾಗ್ದಲೇ ಇರೋರು. ಸೊ ನಿಮಗೆ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬೆಂಗಳೂರು ಬಂದು ಹೋಗೋಕ್ಕಾಗಲ್ಲ. ಸೊ ನಿಮ್ಮಂಥವ್ರಿಗೆ ಯೂಸ್ ಆಗಲಿ ಅಂತ ಇಲ್ಲಿ PDF ಬಿಡ್ತಾರೆ, ನೀವು ಅಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತೊಗೋಬೋದು. ಸೊ ಇಷ್ಟು ಮೆಟೀರಿಯಲ್ಸ್ ಅಂತ ಬಂದರೆ ಆನ್ಲೈನಲ್ಲಿ ಅದೊಂದು ವೆಬ್ಸೈಟಲ್ಲಿ ನಿಮಗೆಲ್ಲ ಸಿಗುತ್ತೆ ಅಷ್ಟೇ. ಸೊ ಇಷ್ಟು ಮೆಟೀರಿಯಲ್ಸ್, ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್. ಇದು ಬಿಟ್ಟು ನೀವೇನು ಎಕ್ಸ್ಟ್ರಾ ಏನಿದೆ ಅದೆಲ್ಲ ಸೊ ಟಾಪರ್ಸ್ದು ನೀವು ಆರ್ಟಿಕಲ್ಸು, ವೀಡಿಯೋಸ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ.